ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮತ್ತೊಂದು ಹಂತದ ಸಮರ ಸಿದ್ಧವಾಗಿದೆ. ಸಮರಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಶತಾಯಗತಾಯವಾಗಿ ಅಂತ ತೊಡೆ ತಡ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ದೆಹಲಿ ನಾಯಕರ ಭೇಟಿಯನ್ನು ಮಾಡಿಕೊಂಡು ಬಂದಿರುವಂತಹ ಭಿನ್ನ ಮತದ ತಂಡ ಈಗ ಮತ್ತೊಮ್ಮೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಾಳೆ ದೆಹಲಿಗೆ ಬರಲಿ ಹೈಕಮಾಂಡ್ ಭೇಟಿ ಮಾಡ್ತಾರೆ ಭಿನ್ನರು. ಈಗಾಗಲೇ ನೇರವಾಗಿ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ತೆರಳಿ ವಿಜಯೇಂದ್ರ ವಿರುದ್ಧ ದೂರು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ದೆಹಲಿಗೆ ತೆರಳುವ ಮುನ್ನ ಮೈಸೂರಿನ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಕೆಯನ್ನು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ. ಇದು ಮತ್ತೊಂದು ಹಂತದ ಹೋರಾಟದ ದಿಕ್ಕು ಇಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದು ಬಸನಗೌಡ ಪಾಟೀಲ್ ಯತ್ನಾಳೋ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹೀಗೆ ಒಂದು 8 ರಿಂದ 10 ಜನರ ತಂಡ ಭಾಳ ದೊಡ್ಡ ಮಟ್ಟದ ಧ್ವನಿಯನ್ನು ಮೊಳಗಿಸ್ತಾ ಇದೆ ವಿಜಯೇಂದ್ರ ವಿರುದ್ಧ. ವಿಜಯೇಂದ್ರ ಅವರು ಸೂಕ್ತ ವ್ಯಕ್ತಿಯಲ್ಲ, ವಿಜಯೇಂದ್ರ ಅವರಿಗೆ ಅನುಭವ ಇಲ್ಲ, ವಿಜಯೇಂದ್ರ ಅವರು ಸಾರಥ್ಯವನ್ನು ಮುಂದುವರಿಸಿದ್ದಾದರೆ ಪಕ್ಷಕ್ಕೆ ಬಹಳ ದೊಡ್ಡ ನಷ್ಟ ಆಗುತ್ತೆ, ಮುಂಬರುವ ಚುನಾವಣೆಗಳಲ್ಲಿ ಬಹಳ ಹೀನಾಯವಾದ ಸೋಲನ್ನು ಕಾಣ್ತೇವೆ, ಹೀಗಾಗಿ ವಿಜಯೇಂದ್ರ ಅವರನ್ನು ಮುಖವಾಣಿಯಾಗಿ ವಿಜಯೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ, ಹೀಗಾಗಿ ಬದಲಾವಣೆ ಮಾಡಿ ಅಂತ ಹೇಳಿ ಯತ್ನಾಳ್ ಅಂಡ್ ಟೀಮ್ ಬಹಳ ದೊಡ್ಡ ಮಟ್ಟದ ಕೂಗನ್ನು ಬಿಜೆಪಿಯ ಆಂತರಿಕ ವಲಯದಲ್ಲೂ ಬಹಿರಂಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇದೀಗ ದೆಹಲಿ ಮಟ್ಟಕ್ಕೆ ತೆರಳುತ್ತಾ ಇದ್ದಾರೆ. ದೆಹಲಿಯ ನಾಯಕರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ವರಿಷ್ಠರ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ತೆರಳುತ್ತಾ ಇದ್ದಾರೆ. ವಿಜಯೇಂದ್ರ ಹೇಳ್ತಾ ಇದ್ದಾರೆ, ವರಿಷ್ಠರು ನನ್ನ ಜೊತೆಗಿದ್ದಾರೆ, ವರಿಷ್ಠರು ನನ್ನ ಕೈ ಬಿಡೋದಿಲ್ಲ, ವರಿಷ್ಠರ ಮಾತಿನಂತೆ ನಾನು ನಡೆದುಕೊಳ್ತಾ ಇದ್ದೀನಿ, ಹಾಗೆ ಹೀಗೆ ಅಂತ ಹೇಳಿ ವಿಜಯೇಂದ್ರ ಕೂಡ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ಜಟಾಪಟಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಹೈಕಮಾಂಡ್ ಅಂಗಳ ತಲುಪುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ.